ನಿಶ್ಚಯವಾಗಿ ಜೀವನದಲ್ಲಿ ನಮಗೆ ಅಭ್ಯಾಸಗಳು ಇದ್ದೇ ಇರ್ತವೆ. ಆದ್ರೆ ನಮ್ಮ ಮಾಲೀಕತ್ವವನ್ನು ನಾವು ಬಿಡಬಾರ್ದು. ಸೊ ಇದಕ್ಕೆ ಬುದ್ಧ ಭಗವಾನ್ರು ಓ ಎಚ್ಚರ ಸ್ಥಿತಿ ಇಲ್ಲ ಧ್ಯಾನ ಸ್ಥಿತಿ ಅಂತ ಅನ್ಕೊಂಡು ನಿಶ್ಚಯವಾಗಿ ಅಭ್ಯಾಸಗಳು ಎಲ್ರಿಗೂ ಇರ್ತವೆ. ಆದ್ರೆ ಮಾಲೀಕತ್ವ, ಓನರ್ಶಿಪ್ ನಾವಿರ್ಬೇಕು, ಅವು ಆಗ್ಬಾರ್ದು. ಈಗ ಅಭ್ಯಾಸ ಇಲ್ಲಂದ್ರೆ ಜೀವನ ಬಹಳ ಕಷ್ಟ ಆಗ್ತದೆ. ಅಂದ್ರೆ ಪ್ರತಿ ಸರಿ ಕಾರ್ ಡ್ರೈವಿಂಗ್ ಕಲ್ತೀನಂದ್ರೆ ಕೈ ಕೈ ಕಾರ್ ಸ್ಟೇರಿಂಗ್ ಮೇಲೆ ಇದ್ರೆ ತನ್ನಷ್ಟಕ್ಕೆ ತಾನೇ ನಡೀತಾನೆ ಇರ್ತದೆ. ಇನ್ನು ಗಾಡಿ ಹೊಡಿಬೇಕಾದ್ರೆ ನನ್ ಮನ್ಸು ಎಲ್ಲಿದ್ರು ಕೈ ಕೆಲಸ ಮಾಡ್ತಾನೆ ಇರ್ತದೆ. ಯಾಕಂದ್ರೆ ಅದು ಅಭ್ಯಾಸದ ಬಲ. ಹಂಗಂತೇಳಿ ಪ್ರತಿ ಸಲ ಆ ಗಾಡಿ ಎತ್ತದಾಗ ನಾನು ಕಲಿಬೇಕು ಅಂದ್ರೆ ಅದು ಆಗಲ್ಲ. ಅಲ್ಲಿ ಓನರ್ಶಿಪ್, ಎಚ್ಚರ ಅಂದ್ರೆ ಅಭ್ಯಾಸಗಳು ನಮ್ಮ ಜೀವನ ಸುಗಮವಾಗಿ ಮಾಡ್ತವೆ. ಆದ್ರೆ ಅಭ್ಯಾಸ ಮಾಲೀಕ ಆಗ್ಬಾರ್ದು ಅನ್ನೋದೊಂದು ಮಾತ್ರ ಸೂಕ್ಷ್ಮತೆ. ಅಭ್ಯಾಸ ಮಾಲೀಕ ಆಗ್ಬಾರ್ದು, ನಾನಿರ್ಬೇಕು. ಈಗ ಅಭ್ಯಾಸ ಇಲ್ಲ ಅಂತಂದ್ರೆ ದಿನ ಈಗ ಟೈಪಿಂಗ್ ಕಲಿತ ಮತ್ತೆ ಟೈಪಿಂಗ್ ಕಲಿಬೇಕಾ? ಹಂಗಲ್ಲ. ಅಭ್ಯಾಸನ ಬಿಡು ಅಂತಾನು ಹೇಳ್ತಾ ಇಲ್ಲ ಮಾಸ್ಟರ್. ಇದು ಸೂಕ್ಷ್ಮತೆನ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಅಂದ್ರೆ ಅರ್ಥ ಮಾಡ್ತಾರೆ. ಅಭ್ಯಾಸ ಬಿಡೋದ್ ಬೇಕಾಗಿಲ್ಲ, ಆದ್ರೆ ಅಭ್ಯಾಸದ ಮಾಲೀಕತ್ವ ನಮ್ ಅಭ್ಯಾಸ ಮಾಲೀಕ ಆಗ್ಬಾರ್ದು, ನಾನ್ ಮಾಲೀಕನಾಗಿರ್ಬೇಕು. ಈಗ ಪೂಜೆ ಮಾಡೋದ್ರಿಂದ ಖುಷಿ ಸಿಕ್ತತ್ತೋ ಇಲ್ಲ ಗೊತ್ತಿಲ್ಲ, ಪೂಜೆ ಮಾಡ್ಲಿಲ್ಲ ಅಂದ್ರೆ ಏನೋ ಒಂದು ಆತಂಕ, ಇದು ಆಗ್ಬಾರ್ದು. ಈಗ ಧ್ಯಾನ ಮಾಡಿಲ್ಲ ಆತಂಕ, ಅದು ಆಗ್ಬಾರ್ದು. ಅಂದ್ರೆ ನಾವು ಅಭ್ಯಾಸ ಅಂದ್ರೆ ದಿನ ಫಸ್ಟ್ ಎಲ್ಲಿ ನಿಂತ್ಕೊಂಡಿದ್ವಿ ಅಲ್ಲೇ ನಿಂತ್ಕೋಬೇಕು. ಸೊ ಅದು ಬೇಡ. ಪ್ರತಿ ಸರಿ ಎಲ್ಲಾನು ಕಲಿಯಕ್ ಆಗಲ್ಲ, ಕಲ್ತಿದ್ದ ಅಭ್ಯಾಸದಲ್ಲಿ ಇರ್ಲೇಬೇಕು. ಆದ್ರೆ ಅಭ್ಯಾಸ ಮಾಲೀಕ ಆಗ್ಬಾರ್ದು. ಯಾಕಂದ್ರೆ ನಾವು ಡ್ರೈವಿಂಗ್ ಕಲ್ತ್ಮೇಲೆ ಕೈ ಕೆಲಸ ಮಾಡಕ್ ಶುರು ಮಾಡ್ತದೆ. ನಾವು ಕೈ ಕಡೆ ಗಮನ ಕೊಡೋದು ಬೇಕಾಗಿಲ್ಲ, ತನ್ನಷ್ಟಕ್ಕೆ ತಾನೇ ಎಲ್ಲ ಮಾಡ್ತವೆ. ಈಗ ನೀವು ಅಡಿಗೆ ಮಾಡಕ್ ಹೋಗ್ತೀರಿ ಅನ್ಕೊಟ್ಟು ಸ್ತ್ರೀಯರು, ಇಟ್ ಹ್ಯಾಪನ್ಸ್. ಈಗ ನಾನೇದ್ರು ಹಚ್ಬೇಕಂದ್ರೆ ನಾನು ಕಲ್ತ್ಕೋಬೇಕು. ನೀವು ಕಣ್ ಮುಚ್ಕೊಂಡು ಹಚ್ತೀರಿ. ನಿಜವಾದ ಡ್ರೈವರು ಹಾಡಾಡ್ಕಂತ ಗಾಡಿ ಹೊಡಿತಿರ್ತಾನೆ, ಮಾತಾಡ್ಕಂತ ಗಾಡಿ ಹೊಡಿತಿರ್ತಾನೆ, ರೇಡಿಯೋ ಕೇಳಿಸ್ಕೊಂತಾನು ಗಾಡಿ ಹೊಡಿಬೋದು. ಅಂದ್ರೆ ಚಾಲನೆ ಹೊಡಿಬೋದು. ಕೆಲವು ಡ್ರೈವರು ಒಂದೊಂದ್ಸಲ ಏನಂತಾರಲ್ಲ, ನಿದ್ದೆಗೂ ಹೋಗ್ತಿರ್ತಾರೆ. ಅಂದ್ರೆ ಒಂದೆರಡು ಸಲ ತೂಕುಡಿಕೆನು ತಗೊಂಡ್ಬಿಡ್ತಾರೆ. ಗಾಡಿ ಚಾಲನೆಯಲ್ಲಿ ಇರ್ತದೆ. ಸೊ ಜೀವನದಲ್ಲಿ ಅಭ್ಯಾಸ ಬೇಕೇ ಬೇಕು. ಒಂದು ನಮ್ಮಲ್ಲಿ ಧ್ಯಾನ ಅಂದ್ರೆ ನಾವು ಯಾವ್ದ್ರದ್ದು ಬಗ್ಗೆ ಕಾಳಜಿ ಇಟ್ಕೋಬೇಕು ಅಂದ್ರೆ ಆ ಅಭ್ಯಾಸ ನನ್ನನ್ನ ಆಳ್ಬಾರ್ದು. ಇಟ್ ಶುಡ್ ನಾಟ್ ರೂಲ್ ಮೀ. ಅಂದ್ರೆ ನಾನು ಮಾಲೀಕನಾಗಿದ್ದೆ ಅಂದ್ರೆ ಸಂಸಾರದಲ್ಲಿ ಯಾವುದು ತಪ್ಪು ಕೆಟ್ಟದು ಇಲ್ಲ. ಇಫ್ ಯು ಆರ್ ದ ಓನರ್ ದೇರ್ ಇಸ್ ನೋ ರಾಂಗ್. ಸಂಸಾರದಲ್ಲಿ ಸ್ವಾಮಿತ್ವ ನಂದಾಗಿರ್ಬೇಕು, ಅವಾಗ ಸಂಸಾರದಲ್ಲಿ ಪ್ರತಿಯೊಂದನು ಚೆನ್ನಾಗಿರ್ತದೆ. ಸ್ವಾಮಿತ್ವ, ಅದಕ್ಕೆ ಸ್ವಾಮಿ ಅನ್ನೋದು. ಸ್ವಾಮಿತ್ವನ ಕಳ್ಕೊಂಡು ಗುಲಾಮನಾಗಿದ್ರೆ ಆ ಗುಲಾಮತೆ ಎಷ್ಟೇ ಅತ್ಯುತ್ತಮವಾದದ್ದಿರ್ಬೋದು, ಎಷ್ಟೇ ಮೌಲ್ಯದ್ದಿರ್ಬೋದು, ಆದ್ರೆ ಅದು ಅದು ಬಹಳ ಖತರ್ನಾಕ್ ಆಗಿರುತ್ತೆ. ಈಗ ಪಂಜರದ ಮೇಲೆ ಡೈಮಂಡ್ ಪಂಜರ ಇದ್ರು ಅಷ್ಟೇನೆ, ಪಂಜರನೇ. ಪಂಜರದ ಮೇಲೆ ನಾವು ಡೈಮಂಡ್, ಮುತ್ತು, ಹವಳ, ರತ್ನ ಹಾಕಿ ಮಾಡ್ತೀವಿ ಅಂತಂದ್ರು ಅದೇನು ಆಭೂಷಣ ಅಲ್ಲ. ಅದು ಎಷ್ಟಿದ್ರು ಪಂಜರನೇ, ಬಂಧನನೇ. ನಾವು ಅದನ್ನ ಆಭೂಷಣ ಅನ್ಕಂತಿದೀವಿ, ನಮ್ಮ ಅಭ್ಯಾಸನ ಆಭೂಷಣ ಅನ್ಕಂತ. ಎಷ್ಟು ಅದ್ಭುತವಾಗಿ ಕೋಶ ಭಗವಾನ್ ತಿಳಿಸ್ತಾ ಇದ್ದಾರೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಇದೊಂದಿದ್ರೆ ನೀವು ಏನೆಲ್ಲ ಯು ಕ್ಯಾನ್ ಮುಂದೆ ಹೋಗ್ಬೋದು. ಯಾಕಂದ್ರೆ ನನ್ನನ್ನು ಕಳ್ಕೊಂಡು ಪಡ್ಕೊಳ್ಳೋದು ಏನೂ ಇಲ್ಲ ಈ ಜಗತ್ತಲ್ಲಿ. ನನ್ನನ್ನ ನಾನು ಕಳ್ಕೊಂಡು ಈ ಜಗತ್ತಲ್ಲಿ ಪಡ್ಕೊಳ್ಳೋದು ಏನೂ ಇಲ್ಲ. ನನ್ನನ್ನು ಉಳಿಸ್ಕೊಂಡು ಎಷ್ಟು ಆಟ ಆಡ್ಬೋದು ನಮ್ಮನ್ನ ನಾವು ಉಳಿಸ್ಕೊಂಡು ಎಷ್ಟು ಆಟ ಆಡ್ಬೋದು ಕೋಪ ಬಂತು, ಮಮತಾ ಮೇಡಮ್ ಅಂತವ್ರು ಇಂಥವ್ರು ಅಂತ ಈರ್ಷ್ಯ ಬಂತು. ಯಾಕಂದ್ರೆ ಪರಮಾತ್ಮನೇ ಲೀಲಾ ಮಾಡ್ತಾ ಇದ್ರೆ ನಾವ್ಯಾಕೆ ಆತಂಕದಾಗಿರ್ಬೇಕು? ವೈ ಶುಡ್ ವಿ ಬಿ ಇನ್ ಟೆನ್ಸ್? ಪರಮಾತ್ಮನೇ ಲೀಲೆಯಲ್ಲಿದ್ದಾಗ, ಯಾಕಂದ್ರೆ ಪರಮಾತ್ಮ ಮಾಲೀಕ, ಈಸ್ ಅ ಓನರ್. ಸೊ ನಾವು ಕೂಡ ನಮ್ ಚಿಕ್ಕ ಅಭ್ಯಾಸ, ಚಿಕ್ಕ ಸಂಸ್ಕಾರಗಳಿಗೆ
ನಾವು ಮಾಲೀಕರಾದ್ರೆ ಸಂಸಾರದಲ್ಲಿ ಕೂಡ ನಾವು ಪರಮಾತ್ಮ ಕಾಣ್ತೀವಿ. ಇದು ಅದ್ಭುತ ನೋಡಿ, ಚಿಕ್ಕ ಚಿಕ್ಕ ನಾವು ಮಾಲೀಕರಾದ್ವಿ. ಸೊ ಬುದ್ಧ ಭಗವಾನ್ರು ಇದನ್ನೇ ಬುದ್ಧ ಭಗವಾನ್ರು ಎಚ್ಚರ ಸ್ಥಿತಿ ಅಂತ. ಎಲ್ಲ ಮಾಡ್ರಿ ಆದ್ರೆ ಎಚ್ಚರದಿಂದ ಮಾಡ್ರಿ. ಅಂದ್ರೆ ನಾನು ಕಳ್ಕೊಂಡಲ್ಲ, ನಾನು ಪಡ್ಕೊಂಡ, ನಾನಲ್ಲಿ ನನ್ನ ಸ್ವಾಮಿತ್ವ ಇರ್ಬೇಕು. ಕಾಲೆತ್ತಿಯ ಎಚ್ಚರದಿಂದ ಕೂತ್ಕೊಂತೀವಿ, ಎದ್ದೇಳ್ತೀವಿ, ಏನೇ ಮಾಡ್ಲಿ ಎಚ್ಚರದಿಂದ, ಏನೇ ಮಾಡ್ಲಿ. ಅಂದ್ರೆ ಮೂರ್ಛಿತವಾಗಿ ಏನು ಮಾಡಕ್ ಬೇಡ. ಸೊ ಈಗ ನನಗೆ ಕೈ ಹಿಂಗ ಅಂತ ಇದ್ದೀನಿ, ನನಗೆ ಅದು ಎಚ್ಚರ ಇರ್ಬೇಕು. ಈಗ ನಮ್ ತಂದೆ ನಮ್ ಬರೀತಾ ಇದ್ದಾರೆ, ಎಚ್ಚರ ಆಯ್ತು, ಅದಕ್ಕೆ ಆ ಸ್ಪೀಡ್ ಹೋಗ್ತದೆ. ಒಂದು ಕಡೆ ನಾವು ಜಾಗೃತಿನ ಸಾಧಿಸ್ತಾ ಹೋದ್ರೆ, ಎಚ್ಚರ ಸ್ಥಿತಿನ ಸಾಧಿಸ್ತಾ ಹೋದ್ವಿ ಅಂದ್ರೆ ಅಭ್ಯಾಸಗಳು ಆಗ್ತಾ ಇರ್ತವೆ. ಅಭ್ಯಾಸಗಳು ಉಪಯೋಗಿಸ್ತೀವಿ ನಾವು, ಅಭ್ಯಾಸಗಳು ನಮ್ಮನ್ನು ಉಪಯೋಗಿಸಲ್ಲ. ಇದು ಅದಕ್ಕೆ ಎದಕ್ ಮೆಡಿಟೇಷನ್ ಬೇಕನ್ನೋದು. ಅಂದ್ರೆ ಅಭ್ಯಾಸದ ಹಿಂದ್ಗಡೆ ಎಚ್ಚರದ ಒಂದು ಧಾರೆ ಹರಿತಾನೆ ಇರ್ತದೆ. ಅದು ಬಹಳ ಇಂಪಾರ್ಟೆಂಟ್. ಚೈತನ್ಯದ ಒಂದು ದೀಪನು ಬೆಳಗ್ತಾನೆ ಇರ್ತದೆ. ಆ ಜ್ಯೋತಿ, ಚೈತನ್ಯ ಜ್ಯೋತಿನೂ ಬೆಳಗ್ತಾ ಇರ್ತದೆ. ಸೊ ಅಲ್ಲಿ ಕೂಡ ಅದರ ಒಂದು ಏನಂತೀವಲ್ಲ, ಎಚ್ಚರ ಸ್ಥಿತಿನೂ ಜಾಸ್ತಿ ಆಗ್ತೈತೆ. ಅದರ ಒಂದು ಏನಂತೀವಿ, ಹ್ಮ್ ಆಳತೆನೂ ಜಾಸ್ತಿ ಆಗ್ತೈತೆ. ಛಿದ್ರ ಛಿದ್ರ ಆಗ್ತಿಲ್ಲ, ಒಟ್ಟುಗೂಡ್ತಾ ಐತೆ ಎಚ್ಚರ ಸ್ಥಿತಿ ಕೂಡ. ಪ್ರಕಾಶ ಆಳವಾಗಿ ಆಗ್ತಾ ಇತ್ತು. ಅಂದ್ರೆ ಜೀವನದಲ್ಲಿ ಅಭ್ಯಾಸವಾಗಿ ಉಳಿದ್ರೆ ಆತ್ಮನ ಕಳ್ಕೊಂತೀವಿ. ಸರಿ ಕೇಳ್ರಿ. ಸೊ ಆತ್ಮದ ಹಿಂದೆ ನಾನು ಇದ್ದೇನೆ, ಬೇರೆಯಾಗಿ ಎಚ್ಚರ ಆಗಿ ಪೃಥಕವಾಗಿ ಉಳಿದಿದ್ರೆ ಅಂದ್ರೆ ನನ್ನಲ್ಲಿ ಇಷ್ಟು ಮಾಲೀಕತ್ವ ಇರಬೇಕು. ಈ ಕ್ಷಣ ನಾನು ಈ ಅಭ್ಯಾಸನ ಬಿಡ್ಬೇಕಂದ್ರೆ ಹಿಂಗೆ ಬಿಡ್ಬೇಕು. ಈ ಕ್ಷಣ ಈ ಅಭ್ಯಾಸನ ಬಿಡಬೇಕು ಅಂತಂದ್ರೆ ಹಿಂಗೆ ಇಮ್ಮಿಡಿಯೇಟ್ ನಿಂತಲ್ಲೇ ಬಿಡೋದಕ್ಕೆ ಅಷ್ಟು ಸ್ವಾಮಿತ್ವ ಇರಬೇಕು, ಅಷ್ಟು ಎಚ್ಚರ ಸ್ಥಿತಿ ಇರಬೇಕು. ಹಿಂದಕ್ಕೆ ತಿರುಗಿ ಮತ್ತೆ ಯೋಚನೆ ಮಾಡಂಗಿಲ್ಲ, ಹಿಂಗೆ. ಅಂದ್ರೆ ಇವರೊಂದು ಎಕ್ಸಾಂಪಲ್ ಹೇಳ್ತಾರೆ. ಉತ್ತರ ಧ್ರುವಕ್ಕೆ ಯಾತ್ರಿಗಳು ಹೋದಾಗ 3 ತಿಂಗಳು ಊಟ ಇತ್ತು. ಒಂದು 15-20 ದಿವಸ ಉಪವಾಸ ಆಗಿರೋ ಪರಿಸ್ಥಿತಿ ಬಂತು. ಅಲ್ಲಿ ಮೀನುಗಳು ಸಿಕ್ಕರೆ ಮೀನ್ ತಿಂತಾ ಇದ್ರು, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಆ ಏನಂತಾರಲ್ಲ, ಹಡಗು ಇದರಲ್ಲಿ ಐಸಲ್ಲಿ ಸಿಕ್ಕೊಂಬಿಟ್ಟಿತ್ತು. ಅಂದ್ರೆ ಆ ಕ್ಯಾಪ್ಟನ್ಗೆ ಬಹಳ ಕಷ್ಟ ಅನ್ಸಿದ್ದೇನೆಂದ್ರೆ, ಊಟ ಬಿಟ್ಟು ಎಲ್ಲ ಇರಕ್ ರೆಡಿ ಇದಾರೆ, ಅಲ್ಲಿ ಸಿಗರೇಟ್ ಬೇಕಾಗಿತ್ತು ಎಲ್ರಿಗೂ. ಸಿಗರೇಟ್ ಇಲ್ದಂಗೆ ಇರಕ್ ಆಗಲ್ಲ. ಊಟ ವಾರ 5 ದಿವಸ ಊಟ ಬಿಟ್ಟು ರೆಡಿ ಇದಾರೆ, ಆದ್ರೆ ಸಿಗರೇಟ್. ಲಾಸ್ಟಿಗೆ ಏನಾಯ್ತು ಅಂದ್ರೆ, ಆ ಹಡಗಿನ ಹಗ್ಗ ಇರ್ತತಲ್ಲ, ಹಗ್ಗನ ಕಿತ್ಕೊಂಡು ಸಿಗರೇಟ್ ಸಿಗರೇಟ್ ತರ ಸೇದಕ್ ಶುರು ಮಾಡಿದ್ರಂತ. ಸೊ ಇದು ಅಭ್ಯಾಸ ಹೆಂಗಿರ್ತತ್ ನೋಡ್ರಿ. ಕ್ಯಾಪ್ಟನ್ಗೆ ಆಹಾರ ಇಲ್ಲ ಅಂತ ಯೋಚನೆ ಆಗಿಲ್ಲ, ಹಸಿವಿಂದ ಇರಕ್ ರೆಡಿ ಇದಾದ್ರೆ ಸಿಗರೇಟ್ ಸೇದದ್ದು ಬಿಡಕ್ ಆಗ್ತಾ ಇಲ್ಲ. ನೀವು ಈ ತರ ಹಗ್ಗನ ಹರ್ಕೊಂಡ್ ಸಿಗರೇಟ್ ಸರ ಸೇದಿದ್ರೆ ಇನ್ನೊಂದ್ 20 ದಿವಸಕ್ಕೆ ನಾವು ವಾಪಸ್ ಹೋಗಕ್ಕೂ ಆಗಲ್ಲ. ಕ್ಯಾಪ್ಟನ್ ಹೆದರ್ಕೊಂಡ್ಬಿಡ್ತಾರ. ಈ ತರ ಕಿತ್ತಾಡ್ತಿದ್ರಲ್ಲ, ಎಲ್ಲೋ ಬಿದ್ದು ಬಿಡ್ತಾವ. ಅಂದ್ರೆ ಜನ ಇಷ್ಟು ಅಂದ್ರೆ ಹುಚ್ಚುತನದಿಂದ ಇದ್ದಾರೆ ಸಿಗರೇಟಿಗೆ. ಕ್ಯಾಪ್ಟನ್ ಏನ್ ಮಾಡ್ಬೇಕಲ್ಲಿ? ಆಹಾರದ ಬಗ್ಗೆ ಯೋಚನೆ ಇಲ್ಲ ಕ್ಯಾಪ್ಟನ್ಗೆ, ಸಿಗರೇಟ್. ಎಷ್ಟು ನಿಬಂಧನೆ ಹಾಕಿದ್ರೆ ರಾತ್ರಿ ರಾತ್ರಿ ಹೋಗಿ ಹಗ್ಗಗಳನ್ನ ಕಿತ್ಕೊಂತ ಇದ್ರೆ ಏನ್ ಮಾಡ್ಬೇಕು ಕ್ಯಾಪ್ಟನ್? ಇದು ವಾಸ್ತವದಲ್ಲಿ ನಡೆದಿರೋದು. ಅಂದ್ರೆ ಹೆಂಗೋ ವಾಪಸ್ ಬರ್ತದೆ ಆಮೇಲೆ ಆ ಹಡಗು. ಕ್ಯಾಪ್ಟನ್ ಎಲ್ಲ ಹೇಳ್ತಾನೆ, ಪೇಪರ್ನಾಗೆ ಬರ್ತತೆ. ಒಬ್ಬ ವ್ಯಕ್ತಿ ಪೇಪರ್ ಓದ್ತಾ, ಆತನ ಚೈನ್ ಸ್ಮೋಕರ್, ಸಿಗರೆಟ್.
ಅಂದ್ರೆ ಹೆಂಗಾಗ್ಬಿಡ್ತತೆ ಅಂದ್ರೆ ಆ ಈ ತರ ಹಗ್ಗ ಎಲ್ಲ ಕಿತ್ತಾಡ್ಕೊಂಡ್ ಸೇದ ಸ್ಥಿತಿ ಬರ್ತತ. ಕೈಯ ಸಿಗರೇಟ್ ಇತ್ತು ಅಂದ್ರೆ ಈ ಗತಿ ನಂದು ಇರ್ತಿತ್ತ ಅವ್ರ ಜೊತೆಗೆ ಇದ್ದಿದ್ರೆ. ಹಿಂಗೆ ನಾನು ಹಗ್ಗನ ಕಿತ್ತಾಡ್ಕೊಂಡು ಸಿಗರೇಟ್ ಸೇದ್ತಿದ್ನ. ಒಂದು ಕ್ಷಣ ಒಂದ್ಸಲಿ ಒಂದು ಈ ಆಲೋಚನೆ ಅಂದ್ಕೊಂಡೆ, ಆಸ್ಟ್ರೇನ ಸಿಗರೇಟ್ ಇಟ್ಬಿಟ್ಟೆ. ಅಂದ್ರೆ ಈ ಸಿಗರೇಟ್ ಮತ್ತೆ ನಾನು ಯಾವತ್ತು ಎತ್ಕೊಂತೀನಿ ಅಂದ್ರೆ ಈ ತರ ಹಾಳಾದ ಹಗ್ಗನ್ನ ಸಿಗರೇಟ್ ಸೇದೋ ಸ್ಥಿತಿ ಬಂತಂದಾಗ ಈ ಸಿಗರೇಟ್ ಎತ್ಕೊಂತೀನಿ ಅಂತ. ಸೊ ಇದು ಆಗ್ಬಾರ್ದು ನಮ್ ಪರಿಸ್ಥಿತಿ. 20 ವರ್ಷ ನಡೀತಾತ. ಆ ಸಿಗರೇಟ್ ಟೇಬಲ್ ಮೇಲೆ ಇಟ್ಟಿದ್ರಂತೆ. ಅವ್ರು ಎಲ್ರು ಬಂದಿರೋರು ಕೇಳ್ತಿದ್ರಂತ ಅವ್ರಿಗೆ, ಈ ಅರ್ಧ ಸುಟ್ಟೋಗಿರೋ ಸಿಗರೇಟ್ ನ ಯಾಕೆ ಇಲ್ಲಿ ಇಟ್ಟಿದೆ ಅಂತ. ನಾನು ಅದನ್ನ ಯಾವತ್ತು ಎತ್ಕೊಂತೀನಿ ಅಂದ್ರೆ ನಾನು ಅಷ್ಟು ಪೀಡಿತನ ಆಗ್ತೀನಿ. ಇನ್ನ ಅಂದ್ರೆ ಅಭ್ಯಾಸ ದೊಡ್ಡದು, ನಾನ್ ಸಣ್ಣವನ ಯಾವತ್ತ ಆಗ್ತೀನಿ ಅವತ್ತು ಸಿಗರೇಟ್ ಎತ್ತುತ್ತೀನಿ. ನಮ್ದೆಲ್ಲ ಅಭ್ಯಾಸಗಳು ದೊಡ್ಡವಾಗ ನಾವು ಸಣ್ಣವರಾಗಿ. 20 ವರ್ಷ ಆಯ್ತು ನಾನು ಸಿಗರೇಟ್ ಸೇದಿಲ್ಲ. ಆ ಕ್ಷಣ ಬಂದಿಲ್ಲ. ನಾನೇ ದೊಡ್ಡವನು. ಅಭ್ಯಾಸನೇ ನನಗೆ ಜ್ಞಾಪಕನೂ ಆಗಿಲ್ಲ. ಯಾವತ್ತಾದ್ರೂ ಬರ್ಲಿ ಅಂದ್ರೆ ಯಾವ ಪರಿಸ್ಥಿತಿನಾಗೆ ಹಡಗನಾಗಿರೋರಿಗೆ ಹಗ್ಗ ಕಿತ್ಕೊಂಡು ಸಿಗರೇಟ್ ತರ ಸೇದ್ಬೇಕಾದ ಸ್ಥಿತಿ ಬಂತು, ಅದು ನನಗೆ ಗೊತ್ತಾಗ್ಬೇಕು ಎದಕ್ಕಂಗಾದ. ಆದ್ರೆ ಆ ಕ್ಷಣ ಬರ್ಲಿಲ್ಲ. ಅಂದ್ರೆ ಅವರು ಸ್ಮರಣೆಯಲ್ಲಿ ಬರೀತಾರಂತೆ, ಏನಾಯ್ತು ಮುಂಚೆನೆ ಎಷ್ಟೊಂದ್ಸ ಸಿಗರೇಟ್ ಬಿಡ್ಬೇಕಂತ ಬಹಳ ಕಷ್ಟಪಟ್ಟಿದ್ದೆ, ಆದ್ರೆ ಬಿಡಕ್ಕಾಗಿಲ್ಲ. ಬಿಟ್ಟಿದ್ದೆ ಎಲ್ಲಿವರೆಗೆ ಬಿಟ್ಟಿದ್ದೆ, ನೆಕ್ಸ್ಟ್ ಸಿಗರೇಟ್ ಸೇದವರೆಗೆ. ಒಂದ್ 2-3 ದಿವಸ, ಒಂದ್ 10 ದಿವಸ. ಆದ್ರೆ ಏನಾಯ್ತು ನನ್ನಲ್ಲಿ ಈಗ ಅಂದ್ರೆ, ಈಗ ನಾನು ಸಿಗರೇಟ್ ಬಿಟ್ಟಿಲ್ಲ ಆದ್ರೆ ಕಾಯ್ತಾ ಇದ್ದೀನಿ ಅಂತ ಪರಿಸ್ಥಿತಿ ಏನ್ ಬರ್ತದ ನನಗೆ, ಸಿಗರೇಟ್ ಸೇದ್ಲೇಬೇಕು ಅಂತ. ಈಗ ಬಿಟ್ಟಿಲ್ಲ ಅವನು ಆಕ್ಚುಲಿ, ಕಾಯ್ತಾ ಇದ್ದೀನಿ. ಅವ್ರಿಗೆ ಆಗಿರೋ ಪರಿಸ್ಥಿತಿ ನನಗೂ ಆಗ್ತತ್ತ. ಈ ರೀತಿ ಅಭ್ಯಾಸ ನಾನು ಇಟ್ಕೊಂಡ್ರೆ ನಾನು ಸೇರ್ತೀನಿ. ನಾನು ಆ ಹಡಗು ಆ ಕ್ಷಿಪಣಿಯಲ್ಲಿ ಇದ್ದಿದ್ರೆ ನಾನು ಹಿಂಗೆ ಹಗ್ಗ ತಗೊಂಡು ಸೇರ್ತಿದ್ನ. ಅವ್ರ ಏನ್ ಬರೀತಾರೆ ಏನಾಗತ್ತೆ ನನಗೆ ಗೊತ್ತಾಗುತ್ತೆ. 20 ವರ್ಷ ಆದ್ರೂ ನಾನು ತಗೊಂಡಿಲ್ಲ ಅಂತ ಸ್ಥಿತಿ ಬಂದಿಲ್ಲ. ಅವ್ರ ತಲೆಯಲ್ಲಿ ಬರಲ್ಲ. ಯಾಕಂದ್ರೆ ಅವ್ರಿಗೆ ಆಗಿದ್ದು ಧ್ಯಾನ. ಅವರಿಗೆ ಎಚ್ಚರ ಸ್ಥಿತಿ ಗೊತ್ತಿಲ್ಲ. ಸಿಗರೇಟ್ ಬಿಟ್ಟಿಲ್ಲ ಅವರು, ಬಿಟ್ಟೋಯ್ತು. ಬಿಟ್ಟೋಯ್ತು, ಬಿಟ್ಟಿಲ್ಲ, ಬಿಟ್ಟೋಯ್ತು. ಸಿಗರೇಟ್ ಇವ್ರು ಬಿಟ್ಟಿಲ್ಲ, ಬಿಟ್ಟೋಯ್ತು. ಬೇಕಂದ್ರೆ ಹಗ್ಗ ಸೇರ್ಬೇಕನ್ನೋ ಪರಿಸ್ಥಿತಿ ಬಂದ್ರೆ ಮತ್ತೆ ಸಿಗರೇಟ್ ತಗೊಂತೀನಿ. ಬರ್ಲಿಲ್ಲ. ಇದು ಎಚ್ಚರ ಸ್ಥಿತಿ. ಅಂದ್ರೆ ಯಾರು ಸಿಗ್ಲಿಲ್ಲ ಅವ್ರಿಗೆ ಎಚ್ಚರ ಸ್ಥಿತಿ ಅಂತ ತಿಳಿಸೋರಿದ್ದು, ನಿನ್ನ ಎಚ್ಚರ ಸ್ಥಿತಿ ಅಂತ. ಗೊತ್ತಿಲ್ದಂಗೆ ಅವರು ಆ ಎಚ್ಚರ ಸ್ಥಿತಿನ ಸಾಧಿಸಿದ್ರು. ಅದಕ್ಕೆ ಯಾವಾಗ್ಲೂ ಯಾವ್ದನ್ನು ಬಿಡ್ಬೇಕಂತ ಯೋಚನೆ ಮಾಡ್ಬೇಕು. ಅದನ್ನ ಎಚ್ಚರದಿಂದ ಮಾಡ್ರಿ. ಮಾಡಕ್ ಆಗ್ತದ ನೋಡ್ರಿ. ಎಚ್ಚರದಿಂದ ಕಳ್ತನ ಮಾಡಕ್ ಆಗ್ತದ ನೋಡ್ರಿ. ಎಚ್ಚರದಿಂದ ಮಾಡ್ರಿ. ಎಚ್ಚರ ಇಲ್ದಂಗಿದೀವಿ. ಎಚ್ಚರ ಇಲ್ದಿರೋರ್ ಕಡೆ ನನ್ ಸಂಘ ಐತೆ. ಸೊ ನನ್ ಸಂಗತಿಗಳು ಯಾರು ಸಿಗ್ತಾರೆ, ಚಿಲ್ಲರಿಲ್ಲದ ಸ್ಥಿತಿಗಳೇ ಸಿಗ್ತಾವ. ಬೇಡ. ತುಂಬಾ ಅದ್ಭುತವಾದ ವಿಡಿಯೋ. ಒಂದೊಂದು ಪದನು ಮಿಸ್ ಮಾಡಬಾರ್ದಂತ ಈ ಕಡೆ ಕೇಳಿಸ್ಕಂತ ನಮ್ಗೆ ತಿಳಿಸಿದ್ದು. ಇಟ್ಸ್ ಬ್ಯೂಟಿಫುಲ್. ಕಳ್ಕೊಬೇಡ್ರಿ. ಸ್ವಾಮಿತ್ವನ ಕಳ್ಕೊಳದ್ ಬೇಡ. ಉಳಿಸ್ಕೊಂಡ ನಮ್ಮನ್ನ ನಾವು ಪಡ್ಕೊಳಮ್ಮ. ಪರಮಾತ್ಮನೇ ಲೀಲೆ ಆಡ್ತಿದ್ದಾರೆ ಅಂದಾಗ ನಾವು ಕೂಡ ಅಷ್ಟೇ ನಮ್ ಸ್ವಾಮಿತ್ವನ ಉಳಿಸ್ಕೊಂಡು ಅಭ್ಯಾಸಗಳನ್ನ, ಅಂದ್ರೆ ಅಭ್ಯಾಸಗಳು ಬೇಕೇ ಬೇಕು ಜೀವನದಲ್ಲಿ. ಅಭ್ಯಾಸ ಬೇಕು ಅಂದ್ರೆ ಅಭ್ಯಾಸಗಳು ನನ್ನನ್ನು ಆಡಬಾರ್ದು, ನಾನು ಅಭ್ಯಾಸನ ಆಡ್ಬೇಕು. ಅವಾಗ ನನ್ನಲ್ಲಿ ಕೂಡ ಆತ್ಮದ ಹಿಂದೆ ನಾನಿರ್ಬೇಕು. ಸೊ ಅವಾಗ ನನ್ನ ಸಂಸಾರದಲ್ಲಿ ಕೂಡ ನಾನು ಆ ಪರಮಾತ್ಮನ ಸ್ಥಿತಿ ನನಗ್ ಬರ್ತೈತಿ. ಯು ಆರ್ ದಟ್ ತತ್ವಂ ಅಸಿ. ನಿರಂತರ ಎಚ್ಚರ ಸ್ಥಿತಿ ಇದ್ದಾಗ ನಾನು ಹಿಂಗೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಂದ್ರೆ ಇಮ್ಮಿಡಿಯೇಟ್ ಆಗಿ ಬೇರೆ ವಲಯಕ್ಕೆ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಅವಾಗ ಉಸಿರಾಟಕ್ಕೆ ಬೇರೆ 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 ಎಲ್ಲ ಕ್ಲೀನ್ ಮಾಡೋದ್ ಬೇಕಾಗಲ್ಲ. ಫುಲ್ ಕ್ಲೀನ್ ಪ್ಯೂರ್ ಶುದ್ಧವಾದ ಶರೀರ ಸಿಕ್ಬಿಡ್ತತೆ. ಧ್ಯಾನಕ್ಕೆ ಶುದ್ಧವಾದ ಪರಿಶುದ್ಧವಾದ ಎಚ್ಚರ ಸ್ಥಿತಿಯಲ್ಲಿರೋ ಮನಸ್ಸು ಧ್ಯಾನಕ್ಕೆ ಸಿಕ್ಬಿಡ್ತತೆ. ಅವಾಗ ಧ್ಯಾನ ಏನ್ ಮಾಡ್ತದೆ, ತಗ್ಗೋ ಆಟ ಆಡೋಣ ನಡಿ ಅಂತ. ಅಯ್ಯೋ ಈತೇನಪ್ಪ ದಿನ ಹಿಂಗೆ ಕಲುಷಿತ ಆಗಿ ಬರಕತ್ತಾನ, ಎಷ್ಟಂತ ಕ್ಲೀನ್ ಮಾಡ್ಲಿ, ಎಷ್ಟಂತ ಮಾಡ್ಲಿ, ಅವ್ರು ಬಿಟ್ಬಿಡೋಣ ಈತ ಏನಾನ ಮಾಡ್ಕೊಳ್ಳಿ. ಅವ ನಾವೇನ್ ಮಾಡ್ತೀವಿ, ಓ ನನಗೆ ಆ ದೇವ್ರು ಕಂಡ್ರು, ಈ ದೇವ್ರು ಕಂಡ್ರು, ಈ ಕಲರ್ಸ್ ಕಾಣ್ತು, ಅದು ಆಯ್ತು, ಇದು ಆಯ್ತು. ಅವ ಸಂಕಲ್ಪ ಬೇಕು, ಓ ನನಗೆ ಇದು ಆಗ್ತಾ ಇಲ್ಲ. ಇಡೀ ದಿನ ಎದಕ್ ಬೇಕು, ಇಡೀ ದಿನ ಒಂದೇ ಸಂಕಲ್ಪ, ನನ್ ಸ್ವಾಮಿತ್ವನ್ನ ಕಳ್ಕೊಳದ್ ಬೇಡ. ಇದು ಸಂಕಲ್ಪ ನಾನು. ನಾನು ಬಿಟ್ಕೊಂಡು ಏನು ಪಡೆಯೋದ್ ಬೇಡ. ನಾನು ಉಳಿಸ್ಕೊಂಡೆ ವಿಸ್ತಾರ ಆಗ. ಅವಾಗ ಮೆಡಿಟೇಷನ್ ವಿಲ್ ಪ್ಲೇ. ಅದು ತನ್ನ ಲೀಲೆ ಶುರು ಮಾಡ್ತತೆ. ಬಂದ್ಯಾ ಬಾ, ಶುದ್ಧವಾಗಿ ಬಂದ್ಯಾ ಬಾ, ನಡಿ ಬೇರೆ ಕಡೆ ಹೋಗೋಣ. ಸೊ
ಹಂಗೆ ಎಷ್ಟೊಂದು ಇಟ್ಕೊಂಡು ಬಂದೆ. ಫಸ್ಟ್ ನಿನ್ನನ್ನು ಡ್ರೈನ್ ಔಟ್ ಮಾಡ್ಬೇಕು, ನಿನ್ನನ್ನು ಬಾ ಆ ಕಡೆ ಹೋಗೋಣ ಬಾ, ಮತ್ತೆ ಹಂಗೆ ಮುಂದೆ ಮತ್ತೆ ಆ ಕಡೆ ಹೋಗೋಣ ಬಾ. ಧ್ಯಾನ ಕೂಡ ಅಭ್ಯಾಸ ಆಗ್ಬಿಡುತ್ತೆ. ಇವನ್ ಹಿಂಗೆ ಬರ್ತಿರ್ತಾನೆ, ಹಿಂಗೆ ಕಳ್ಸಾನೆ, ಹಿಂಗೆ ಬರ್ತಿರ್ತಾನೆ, ಹಿಂಗೆ ಕಳ್ಸಾನೆ. ವೇರ್ ಆರ್ ಯು, ವಾಟ್ ಆರ್ ಯು? ಸಿ, ಎದುರಿಗೆ ಗ್ಲಾಸ್ನಾಗೆ ನೀರ್ ಐತೆ, ನಮಗೇನು ಸಾಮಾನ್ಯ ಜನರಿಗೆ ಅದೇನ್ ಅನಿಸ್ತತೆ, ಅದು ನೀರು, ಒಂದು ಒಂದು ಗ್ಲಾಸ್ನಾಗ ನೀರ್ ಐತೆ, ಅದು ವಸ್ತು ಅಂತ ನೋಡ್ತೀವಿ. ಬಟ್ ಅದು ಆಕ್ಚುಲಿ ವಸ್ತು ಅಲ್ಲ. ಆಲ್ರೆಡಿ ಅದ್ರ ಅನುಭವ ನಮ್ ಪ್ರಜ್ಞೆ ಐತೆ. ಆ ಅನುಭವ ಸೂಚಿಸ್ತದೆ ಅದು ನೀರು ಅಂತ. ಸೊ ಆ ಅನುಭವ ನನ್ನ ಪ್ರಜ್ಞೆಲಿ ಐತಲ್ಲ, ದಟ್ ಈಸ್ ವಾಟ್ ಐ ಆಮ್. ಅದು ನಾನು. ಎದುರುಗಡೆ ಲ್ಯಾಪ್ಟಾಪ್ ಐತೆ, ವಸ್ತು ಅಲ್ಲ, ಆದ್ರೆ ಅದ್ರ ಅನುಭವ ನನ್ನಲ್ಲಿ ಐತೆ, ಅದ್ ಅನುಭವ ತಿಳಿಸ್ತತೆ. ಸೊ ಅದ ಅನುಭವ ಎಲ್ಲೈತೆ? ವಾಟ್ ಈಸ್ ದಟ್ ಕಾನ್ಶಿಯಸ್ನೆಸ್ ವಿಚ್ ಸೇಸ್ ಯು ಆರ್ ದಟ್? ವಸ್ತು ಅಲ್ಲ ಅದು. ಅದಕ್ಕೆ ಹೂ ಆಮ್ ಐ ಅಂದ್ರೆ ನನ್ನ ಸ್ವಾಮಿತ್ವನ ಕಳ್ಕೊಬೇಡ್ರಿ. ಆ ಪ್ರಜ್ಞೆ, ಆ ಅನುಭವ ಹೇಳ್ತತೆ. ಈ ಎದುರುಗಡೆ ನೀರಿನ ಬಾಟ್ಲ್ ಐತೆ, ನೀರ್ ಐತೆ ಅಂತ ಅನ್ಕೊಳ್ರಿ, ಇಲ್ಲ ಲ್ಯಾಪ್ಟಾಪ್ ಅನ್ಕೊಳ್ರಿ, ಅದು ನನ್ನ ಹಿಂದಿನ ಅನುಭವ ತಿಳಿಸ್ತತೆ ಹೂ ಯು ಆರ್. ಅದು ಎಲ್ಲಿಂದ ಬರ್ತೈತೆ ನಮ್ಗೆ? ಅದು ಆಬ್ಜೆಕ್ಟ್ ಅಲ್ಲ, ಅದು ವಸ್ತು ಅಲ್ಲ. ಬಟ್ ಇಟ್ ಹ್ಯಾಸ್ ಒಳಗಡೆ ಎಲ್ಲೋ ಒಂದ್ ಕಡೆ ಅದರ ಅನುಭವ ನನಗೆ ಐತೆ. ನೀರ್ ಕುಡ್ದಿರೋದು, ಲೋಟದಲ್ಲಿ ನೀರಿಟ್ಟಿರೋದು. ಸೊ ಅನುಭವ ಎಷ್ಟೊಂದಿದಾವೆ. ದಟ್ ಈಸ್ ವಾಟ್ ಐ ಆಮ್. ಐ ಆಮ್ ದ ಎಕ್ಸ್ಪೀರಿಯನ್ಸ್. ಐ ಆಮ್ ದ ಎಕ್ಸ್ಪೀರಿಯನ್ಸರ್. ಐ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್. ಶ್ವಾಸಕ್ರಿಯೆ ನಡೀತಾ ಇತ್ತು ಅಂದ್ರೆ ಶ್ವಾಸ ತನ್ನ ಅನುಭವ ತಗೊಂತಾ ಐತೆ. ಜೀರ್ಣಕ್ರಿಯೆ ನಡೀತಾ ಇತ್ತು ಅಂದ್ರೆ ಜೀರ್ಣ ಕ್ರಿಯೆ ಅನುಭವ ತಗೊಂತಾ ಐತೆ. ಏನೆಲ್ಲ ಹಾಕಿದ್ರು ಅದನ್ನ ಜೀರ್ಣ ಮಾಡಿ ಎಲ್ಲೆಲ್ಲಿ ವರ್ಗೀಕರಣ ಮಾಡ್ಬೇಕು ವರ್ಗೀಕರಣ ಮಾಡ್ತೀನಿ. ಕಿಡ್ನಿ ಒಂದು ಅನುಭವ ತಗೊಂತಾ ಐತೆ. ಸೊ ಎವ್ರಿಥಿಂಗ್ ಇಸ್ ವರ್ಕಿಂಗ್ ಆಸ್ ಪರ್ ಶೆಡ್ಯೂಲ್ ಟು ಎಕ್ಸ್ಪೀರಿಯನ್ಸ್. ನಾವೇ ಕಳ್ಕೊಂತ ಕೂದಿರೋದು. ದಿಸ್ ಇಸ್ ವಾಟ್ ಆಮ್ ಮೈ. ಐ ಆಮ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್. ದ ಎಕ್ಸ್ಪೀರಿಯನ್ಸ್ ವಿಚ್ ಇಸ್ ರಿಜಿಸ್ಟರ್ಡ್ ಆಲ್ರೆಡಿ ವೇರ್ ವಿ ಡೋಂಟ್ ನೋ. ಅದನ್ನ ನಾವು ಪ್ರಜ್ಞೆ ಅಂತೀವಿ. ಅದೇ ದಟ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್. ಈಗ ಪೂರ್ವ ಜನ್ಮ ಅಂದ್ರೆ ಪಾಪ ಅಂದ್ರೆ ಈಗ ನನಗೆ ಅಲ್ಲೊಂದು ಇನ್ನೊಂದು ಡೌಟ್ ಬಂತು. ಈಗ ನಾನು ಬೆಂಕಿನ ಕೈ ಇಟ್ರೆ ಈಗ ಸುಡ್ತದ, ನೆಕ್ಸ್ಟ್ ಜನ್ಮ ಸುಡ್ತದ, ಅದು ಡೌಟ್ ಬಂತು ಈಗ ನನಗೆ. ಈಗ ಸುಡ್ತದ, ನೆಕ್ಸ್ಟ್ ಸುಡ್ತದ, ಮುಂದಿನ ಜನ್ಮದ ಸುಡ್ತದ? ಅಂದ್ರೆ ಆಕ್ಚುಲಿ ಇದು ಐತಾ ಇಲ್ಲ, ಅದ್ ಏನ್ ಅನ್ನೋದು ಈಗ ನನಗೆ ಆಕ್ಚುಲಿ ಒಂದು ಶೋಧನೆ ಮಾಡ್ಬೇಕು ಅನಿಸ್ತಾ ಇತ್ತು. ಈಗ ಕೈ ಹಿಂಗಿಟ್ಟಾಗ ಸುಟ್ಕೊಳದ್ ಇವಾಗ, ಕರ್ಮದ್ ಯಾಕೆ ಮುಂದಿನ ಜನ್ಮಕ್ಕೆ ಹೋಗ್ತಾ ಇತ್ತು, ಈಗ ಯಾಕೆ ಆಗ್ತಾ ಇಲ್ಲ? ವೈ? ಈಗ ನಂಗೆ ದೀಪ ಹಚ್ಬೇಕಾದ್ರೂ, ದೀಪನ ಬೆಳಗ್ಸ್ಬೇಕಾದ್ರೂ, ಇಲ್ಲ ಏನೇ ಮಾಡ್ಬೇಕಾದ್ರೂ ಬಿಸಿನ ಹಿಂಗ್ ಮುಟ್ಟದ ಈಗ ಸುಡ್ತತ್ತ, ಆಮೇಲೆ ಸುಡ್ತದೆ. ಅಂದ್ರೆ ಶರೀರಕ್ ಮಾತ್ರ ಹೀಗೆ, ಬೇರೆದಕ್ ಬೇರೆನಾ? ಸ್ಪರ್ಶಕ್ ಮಾತ್ರ ಈಗ ಪಂಚೇಂದ್ರಿಯ ಗ್ರಹಿಕೆ ಹೀಗೆ, ಆಮೇಲೆ ಬೇರೆದಕ್ ಬೇರೆನಾ? ಶೋಧನೆ ಮಾಡ್ಬೇಕಂದ್ರೆ ಓದೋದಲ್ಲ. ಒಬ್ಬ ಮಹಾತ್ಮಗೆ ಕೇಳಿದಾಗ, ಯು ಶುಡ್ ನಾಟ್ ಲರ್ನ್ ದ ಟೈಮ್, ಯು ಶುಡ್ ನಾಟ್ ಸ್ಟಡಿ ದ ಟೈಮ್, ಯು ಶುಡ್ ಸ್ಟಡಿ ದ ಎಟರ್ನಿಟೀಸ್ ಅಂತಂದ್ರೆ. ನಾವ್ ಇವಾಗ ಏನಾಗ್ತೈತೆ ಅಂತ ನೋಡ್ತೀವಿ, ಬಟ್ ಯು ಶುಡ್ ಸ್ಟಡಿ ದ ಎಟರ್ನಿಟೀಸ್. ಶಾಶ್ವತಗಳನ್ನ ಅಧ್ಯಯನ ಮಾಡ್ರಿ ಅಂತ. ಸೊ ಅದು ಯಾವ್ದು ಶಾಶ್ವತ, ಯಾವ್ದು ಗೊತ್ತಿಲ್ಲ. ಕೂತ್ಕೊಳ್ರಿ, ಸ್ಟಡಿ ನಾಟ್ ದ ಟೈಮ್. ಈಗ ಏನಾಗ್ತೈತೆ ಅದನ್ನ ಸ್ಟಡಿ ಮಾಡೋದಲ್ಲ, ಸ್ಟಡಿ ದ ಎಟರ್ನಿಟೀಸ್. ನಮ್ಗೆ ಆಲೋಚನೆ ಆಯ್ತಾ, ಕ್ಯಾನ್ ವಿ ಸ್ಟಡಿ ದ ಎಟರ್ನಿಟೀಸ್ ಅನ್ನೋದು ಐತಾ? ಎಟರ್ನಿಟೀಸ್ ಅಂದ್ರೆ ಶಾಶ್ವತ, ಯಾವಾಗ್ಲೂ ನಿರಂತರ. ಅದನ್ನ ಅಧ್ಯಯನ ಮಾಡ್ರಿ. ಸೊ ನಿರಂತರ ಯಾವುದು? ಎಚ್ಚರ ಸ್ಥಿತಿ. ಟೈಮ್ ಅನ್ನೋದು ಈ ಕ್ಷಣಕ್ಕೆ. ನನಗೇನ್ ಅನ್ಸುತ್ತೆ, ವಿ ಶುಡ್ ಸ್ಟಡಿ ಟೈಮ್ ಆಸ್ ವೆಲ್ ಆಸ್ ಎಟರ್ನಿಟಿ. ದಟ್ಸ್ ವಾಟ್ ಐ ಫೀಲ್. ಎಸ್ ಮೇಡಮ್, ಎಲ್ಲೋ ಬೇರೆ ಕಡೆ ಹೋಗ್ತಾ ಇತ್ತು ಅನಿಸ್ತೈತೆ. ಬೇಡ, ಕೇಳೋರಿಗೆ ಏನಪ್ಪ ಇದು ಶಾಶ್ವತ ಹೆಂಗೆ ಓದ್ಬೇಕು, ಅಧ್ಯಯನ ಮಾಡ್ಬೇಕು. ಯಾಕಂದ್ರೆ ನಾವು ಎಲ್ಲೋ ಇದ್ವಿ, ಈಗ ಬಂದ್ವಿ. ಶಾಶ್ವತವಾಗಿ ಎಲ್ಲೋ ಇದ್ವಿ, ಮುಂಚೆ ಇಲ್ಲಿ ಬರಕನ ಮುಂಚೆ ಎಲ್ಲೋ ಇದ್ವಿ. ಎಲ್ಲಿದ್ವಿ ಗೊತ್ತಿಲ್ಲ. ಇಲ್ಲಿಂದ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಹೋಗೋದಂತ ಐತೆ, ಬಂದಿದ್ದು ಐತೆ. ಒಂದು ಪ್ರೋಟೋಕಾಲ್ ಅಂತ. ಹ್ಮ್ ಸರ್. ಈ ರೀತಿ ಪ್ರಾರಂಭ ಮಾಡ್ಬೇಕಾದ್ರೆ ಈ ಪದಗಳು ಉಪಯೋಗಿಸ್ಬೇಕು. ಈಗ ಮಮತಾ ಮೇಡಮ್ ಬೆಳಗ್ಗೆ ಹೇಳ್ತಾರಲ್ಲ ಮೇಡಮ್, ಮಾತೃದೇವೋಭವ ಪಿತೃದೇವೋಭವ, ಅವು
ಅಂಥವು ನನಗೆ ಬರಲ್ಲ ಸರ್. ಗುಲಾಮಿತನದ ಬಗ್ಗೆ ಮತ್ತು ಸ್ವಾಮಿತ್ವದ ಬಗ್ಗೆ ಹೇಳಿದ್ರಲ್ಲ ಸರ್. ಹಾ ಸರ್, ಹಾ ಸರ್, ಹಾ ಸರ್. ನಮ್ಗೆ ಗುಲಾಮಿತನ ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಅದರಿಂದ ಸೌಲಭ್ಯಗಳು ಸಿಗುತ್ತೆ ಅಂತ, ಹೌದು ಸರ್. ಕೆಲವು ಅನುಕೂಲಗಳು ಸಿಗುತ್ತೆ. ನಾನು ಸ್ವತಂತ್ರನಾಗ್ತೀನಿ ಅಂದ್ರೆ ಆ ಅನುಕೂಲಗಳು ಸಿಗಲ್ಲ. ಅಂದ್ರೆ ನೀವು ಈ ಅಭ್ಯಾಸಗಳು ಅನ್ನೋದನ್ನ ಅಥವಾ ಸ್ವಾಮಿತ್ವ ಮತ್ತು ಗುಲಾಮಿತನನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ಬೋದು. ಗುಲಾಮಿತನ ಅಂತಕ್ಕಂಥದ್ದು ಅನುಕೂಲಗಳು ಸಿಗುತ್ತೆ ಅಂತ ನಮ್ಮನ್ನ ನಾವು ಮಾರ್ಕೊಳ್ತಕ್ಕಂಥ. ಈಗ ಅಭ್ಯಾಸಗಳಿಗೆ ಅಂತ ಬಂದ್ರೆ ಸರ್, ಆ ತರ ಅಲ್ಲದೆ ಹೋದ್ರು ಇವು ಯಾಂತ್ರಿಕವಾಗಿ ಮಾಡೋದು ಅಂತ ಹೇಳಿದ್ರಲ್ಲ, ಅಂದ್ರೆ ಅದ್ರಷ್ಟು ಅದ್ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದ್ ಯಾಕೆ ಮಾಡ್ತಿದೀವಿ ಅಂತ ನಮಗ್ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡೋದು ಯಾಕೆ ಮಾಡ್ತಿದೀವಿ ನಮಗ್ ಗೊತ್ತಿಲ್ಲ, ಆದ್ರೆ ಅದ್ ಗುಲಾಮರಾಗ್ಬಿಟ್ಟಿವಿ. ನೀವು ಹೇಳ್ದಾಗೆ ಅದ್ ಮಾಡದೆ ಹೋದ್ರೆ ಏನೋ ಗಿಲ್ಟ್ ಕಾಡುತ್ತೆ ನಮ್ಮನ್ನ ಅಂತ, ಏನೋ ತಪ್ಪು ಮಾಡ್ಬಿಟ್ಟಿದೀವಿ ಅನ್ಸುತ್ತೆ ಅನ್ನೋದಕ್ ಮಾಡ್ತೀವಿ ಹೊರತು ದೇವರ ಪೂಜೆ ಮಾಡೋದ್ರಿಂದ ಏನು ಲಭ್ಯ ಆಗ್ಬೇಕು ಅದು ಲಭ್ಯ ಆಗ್ತಿದ್ಯಾ ಇಲ್ವಾ ಅನ್ನೋದು ಯೋಚನೆ ಮಾಡಲ್ಲ. ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಮನಸ್ಸು ಏಕಾಗ್ರತೆಯಿಂದ ಇರ್ಬೇಕು. ಈಗ ಧ್ಯಾನಕ್ಕೆ ಕೂತ್ಕೊಂಡಾಗ ಏನ್ ಆಗ್ಬೇಕು ಅದು ದೇವ್ರ ಪೂಜೆ ಕೂತ್ಕೊಂಡಾಗ ಆಗ್ಬೇಕು. ಮತ್ತು ನಮ್ಗೆ ನಮ್ಮ ಮನಸ್ಸು ಚಂಚಲವಾಗುತ್ತೆ ಅಂತಲೇನೆ ಮಂತ್ರಗಳು. ಅಂದ್ರೆ ಅದು ಕೂತ್ಕೊಂಡಾಗ ನಾನು ನಿನ್ನೆ ಹೇಳದ್ನಲ್ಲ ಸರ್, ಅಪವಿತ್ರ ಪವಿತ್ರೋ ಸರ್ವಾವಸ್ಥಾನ್ ಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಪ್ರಬಾಹ್ಯಾಭ್ಯಂತರ. ಅಂದ್ರೆ ನನಗ್ ನಾನ್ ಹೇಳ್ಕೊಳ್ತಾ ಇದ್ದೀನಿ, ನೋಡಪ್ಪ ನನ್ ಮನಸ್ಸಿನಲ್ಲಿ ಏನೇನೋ ಕಶ್ಮಲಗಳಿರ್ಬೋದು, ಕಲ್ಮಶಗಳಿರ್ಬಹುದು, ಅದು ನನ್ನನ್ನು ಅಪವಿತ್ರ ಮಾಡಿರಬಹುದು. ಆದ್ರೆ ಅದನ್ನೆಲ್ಲ ಈ ಪುಂಡರೀಕಾಕ್ಷನ ಹೆಸರನ್ನ ನೆನಪಿಸ್ಕೊಂಡು, ಅವನ ಮಹಿಮೆಯನ್ನ ನೆನೆಸ್ಕೊಂಡು, ಅವನು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ, ದಶಾವತಾರಗಳಲ್ಲಿ ಏನೇನು ಸಾಧನೆ ಮಾಡಿರೋದ್ ನೆನೆಸ್ಕೊಂಡು ಅವೆಲ್ಲ ಮಾಡಿದ್ರೆ ನಾನೇನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ, ನನಗೆ ಪವಿತ್ರನಾಗ್ತೀನಿ ಅಂತ. ಆದ್ರೆ ಆ ಭಾವನೆ ಇಲ್ಲ ನಮಗೆ. ಪದಗಳ ಉಚ್ಚಾರಣೆ ಇರುತ್ತೆ, ಮನಸ್ಸಿನಲ್ಲಿ ಇನ್ನೇನೋ ಆಲೋಚನೆಗಳು. ಅಂದ್ರೆ ಅಭ್ಯಾಸ ಬಲದಿಂದ ಅದನ್ನ ಮಾಡ್ತಿದ್ದೇವೆ ಹೊರತು ಇನ್ಯಾವುದೂ ಇಲ್ಲ. ಮತ್ತು ಗಂಗೆ ಚ ಯಮುನೆ ಚೈವ ಅಂತ ಪ್ರತಿ ದಿವಸ ಹೇಳ್ತೀವಿ. ಯಾತಕ್ಕೆ ಅಂದ್ರೆ ಆ ಪವಿತ್ರತೆ ಎಲ್ಲ ಈ ನೀರಿನಲ್ಲಿ ಬರಲಿ ಅಂತ ಹೇಳ್ಕೊಳ್ತಕ್ಕಂಥದ್ದು. ಆ ಹೇಳ್ಕೊಳ್ಳೋದ್ರಿಂದ ಪವಿತ್ರತೆ ಬಂದಿದೆ ಅನ್ನೋದ್ರಿಂದ ಅದನ್ನ ತೀರ್ಥ ಅಂತ ಕುಡಿದ್ರೆ ನನ್ನಲ್ಲಿ ಆ ಪಾವಿತ್ರ್ಯ ಮೂಡುತ್ತೆ ಅಂತ. ಯಾವ ಭಾವನೆನೂ ಇಲ್ಲ, ಬರೀ ಯಾಂತ್ರಿಕವಾಗಿ ಮಾಡ್ತಾ ಇದೀವಿ. ಇದು ಏನಾಗ್ಬಿಡ್ತಾ ಇದೆ ಸರ್ ಅಂತಂದ್ರೆ, ನಾನು ಶ್ರೀಮಂತ ಅಂತ ಹೇಳ್ಕೊಂಡು ಹೋದಾಗೆ ಶ್ರೀಮಂತಿಕೆನೂ ಇಲ್ಲ. ಅದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದಿಲ್ಲ. ಎಚ್ಚರಿಕೆ ಇದ್ರೆ ಅದರ ಅರ್ಥ ಏನು ಅಂತ ಗೊತ್ತಾದ್ರೆ ಆ ದಿಶೆಯಲ್ಲಿ ನಾವು ಪ್ರಯತ್ನ ಪಡಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಿಲ್ದೆ ಹೋದ್ರೆ ಸುಮ್ನೆ ಯಾಂತ್ರಿಕವಾಗಿ ಆಗುತ್ತೆ. ನೀವು ಕಾರ್ ಚಲಾಯಿಸ್ಬೇಕಾದ್ರೆ ಯಾಂತ್ರಿಕವಾಗಿ ನಡೆಯುತ್ತೆ ಅಂತ ಹೇಳಿದ್ರಲ್ಲ ಸರ್, ಹಾ ಸರ್. ಅದು ಹಿಡಿತದಲ್ಲಿ ಇಟ್ಕೊಳ್ಳೋದ್ರ ಮಟ್ಟಿಗೆ ಮಾತ್ರ. ಹೌದು ಸರ್, ಹೌದು. ಎದುರಿಗೆ ಬರೋ ಅಡೆತಡೆಗಳು ನಿವಾರಿಸ್ಕೋಬೇಕು ಅಂದ್ರೆ ಎಚ್ಚರಿಕೆಯಿಂದಲೇ ಇರ್ಬೇಕು. ಹೌದು ಸರ್. ಆ ಎಚ್ಚರಿಕೆ ಇಲ್ಲದೆ ಹೋದ್ರೆ ಅಪಘಾತಗಳಾಗ್ಬಿಡುತ್ತೆ. ಹೌದು ಸರ್. ಹಾಗಾಗಿ ಎಚ್ಚರಿಕೆ ಅಂತಕ್ಕಂಥದ್ದು ನಮ್ಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಆ ಎಚ್ಚರಿಕೆಯಿಂದ ಇದೀವಿ ಅಂತಂದ್ರೆ ನಾವು ಸ್ವತಂತ್ರರಾಗಿದ್ದೀವಿ ಅಂತ. ಎಸ್ ಸರ್. ಕೆಲವು ಸಲ ಏನಾಗುತ್ತೆ ಸರ್, ನಮ್ಗೆ ಈ ಸ್ವಾತಂತ್ರ್ಯ ಬೇಕು ಅಂತ ಬಯಸ್ತಕ್ಕಂಥ ಮನಸ್ಥಿತಿ ಯಾವಾಗ ಹೋಗ್ಬಿಡುತ್ತೆ, ಸೌಲಭ್ಯಗಳು ಅಂತ ಹೇಳಿದ್ನಲ್ಲ ಸರ್ ಹಾಗೆ. ಹ್ಮ್. ಶ್ರೀಮಂತ ಸಾಕಿರೋ ನಾಯಿ ಹೊರಗಡೆ ಬಂದಾಗ ಪಾರ್ಕಲ್ಲಿ ಇನ್ನೊಂದು ಬೀದಿ ನಾಯಿ ಕಾಣಿಸ್ತಂತೆ. ಅದು ಹೇಳ್ತು ಇನ್ನೊಂದ್ ನಾಯಿಗೆ, ನೀನು ನಾನು ಒಂದೇನೆ, ನಾನು ನಾಯಿ ನೀನು ನಾಯಿ, ನೀನ್ ನೋಡಿದ್ರೆ ನನಗೆ ದುಃಖ ಆಗ್ತಾ ಇದೆ. ನೋಡಿ ಎಷ್ಟು ಬಡಕಲಾಗ್ಬಿಟ್ಟಿದ್ಯಾ ನೀನು, ನನ್ನನ್ನು ನೋಡಿ ಎಷ್ಟು ದಷ್ಟಪುಷ್ಟವಾಗಿದ್ದೀನಿ, ನಿನಗೆ ಊಟ ತಿಂಡಿ ಸರಿಯಾಗಿ ಸಿಗ್ತಾ ಇಲ್ಲ, ಈ ಹೊರಗಡೆ ಬಿಸಿಲು ಮಳೆ ಗಾಳಿ ಎಲ್ಲಾ ಸಿಗಾಕೊಂಡು ಒದ್ದಾಡ್ತಾ ಇದೀಯ. ಯಾಕಿಲ್ಲಿ ಒದ್ದಾಡೋ ಬದಲು ನನ್ ಜೊತೆ ಬಂದ್ಬಿಡು, ನಮ್ಮ ಯಜಮಾನನ ಹತ್ರ ಕರ್ಕೊಂಡು ಹೋಗ್ತೀನಿ, ನಿನ್ಗೆ ಹೊತ್ತಿಗೆ ಸರಿಯಾಗಿ ಊಟ ಕೊಡ್ತಾರೆ, ಒಂದೊಂದ್ ದಿವ್ಸ ಒಂದೊಂದ್ ಥರದ ಊಟ, ನಿನ್ಗೆ ಗಾಳಿ ಮಳೆ ಅವೆಲ್ಲ ಬರುತ್ತೆ ಅಂದ್ರೆ ನಿನ್ಗೋಸ್ಕರ ಒಂದ್ ಮನೆ ಕಟ್ಟಿಸ್ತಾರೆ, ಅದ್ರಲ್ಲಿ ನಿನ್ನಿರ್ತಾರೆ, ಎಲ್ಲಾ ಅನುಕೂಲ ಇರುತ್ತೆ. ಬೆಳಗ್ಗೆ ನಿನ್ನನ್ನ ಹೀಗೆ ವಾಕಿಂಗ್ ಕರ್ಕೊಂಡ್ಬಂದು ವಾಕಿಂಗು ವಾಪಸ್ ಮನೆಗ್ ಕರ್ಕೊಂಡು ಹೋಗ್ತಾರೆ, ಬಂದ್ಬಿಡು ನನ್ ಜೊತೆ ಅಂತ. ಎಲ್ಲಾ ಮಾಡೋಣ ಸರಿ, ಆದ್ರೆ ನಿನ್ ಕತ್ತಲ್ಲಿ ಏನೋ ಒಂದ್ ಪಟ್ಟಿ ಇದೆಯಲ್ಲ, ಏನದು ಅಂತ. ನಾನ್ ಕರ್ಕೊಂಡ್ ಬರ್ಬೇಕಾದ್ರೆ ನಾವು ಓಡೋಗ್ಬಿಡ್ತೀನಿ ಅಂತ ಹೇಳಿ ಇದನ್ ಕಟ್ಟಿದಾರ ಅಷ್ಟೇನೆ, ಅದು ಅಲಂಕಾರಕ್ಕೆ ಅಂತ. ಆಯ್ತು, ಒಂದ್ ಕೆಲ್ಸ ಮಾಡು, ಹಾಗಿದ್ರೆ ನಾನು ನಿನ್ ಜೊತೆ ಬರ್ತೀನಿ. ಆಮೇಲೆ ಈಗ ಈ ಪಾರ್ಕ್ ದಾಟ್ ಆ ಕಡೆ ಹೋದ್ರೆ ಅಲ್ಲಿ ಇನ್ನೊಂದಿಷ್ಟು ನಾಯಿಗಳಿವೆ, ಅವೆಲ್ಲ ಆಟ ಆಡ್ತಾ ಇವೆ, ಅವುಗಳ ಜೊತೆ ನಾವು ಸ್ವಲ್ಪ ಆಟ ಆಡ್ಕೊಂಡ್ ಬರೋಣ ಬಾ ಅಂತ. ಎಲ್ಲಿ ಬರಕ್ಕಾಗತ್ತಪ್ಪ ನನ್ಗೆ, ನೋಡು ಅವನು ಸರ್ಪ್ಲೆ ಹಾಕಿ ಹಿಡ್ಕೊಂಡಿಲ್ವಾ, ಅವ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ, ನಾನ್ ನಿನ್ ಜೊತೆ ಎಲ್ಲಿ ಬರಕ್ಕಾಗತ್ತೆ ಅಂತ. ನೋಡ್ದ, ನಾನ್ ಬೇಕು ಅಂದ್ರೆ ಆ ನಾಯಿಗಳ ಜೊತೆನೂ ಆಟ ಆಡ್ತೀನಿ, ಬೇಕು ಅಂದ್ರೆ ಪಾರ್ಕ್ಗೆ ಬರ್ತೀನಿ, ಬೇಕು ಅಂದ್ರೆ ಇನ್ನೆಲ್ಲಾದ್ರೂ ಹೋಗ್ತೀನಿ. ಇದ್ಯಾವ್ದೋ ಊಟ ತಿಂಡಿ ಸಿಗುತ್ತೆ ಅಂದ್ಬಿಟ್ಟು ನಾನು ನಿನ್ ತರ ಕೊರಳಿಗೆ ಪಟ್ಟಿ ಕಟ್ಟಿಸ್ಕೊಂಡು ನಾನ್ಯಾಕೆ ಸಿಗಾಕೊಳ್ಳಿ ಅಂತ. ಇದು ಅಭ್ಯಾಸದ ಬಂಧನ ಸರ್. ನಾವು ಹೌದು. ಪೂಜೆ ಮಾಡೋದಾಗ್ಲಿ, ಯಾರನ್ನ ಮನೆಗ್ ಬಂದವ್ರನ್ನ ಬನ್ನಿ ಬನ್ನಿ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು, ಇವೆಲ್ಲ ಬೂಟಾಟಿಕೆ ಮಾತಾಡೋದಾಗ್ಲಿ ಕೇವಲ ಅಭ್ಯಾಸದಿಂದ ಬಂದಿರೋವಷ್ಟೇನೆ. ಎಚ್ಚರಿಕೆಯಿಂದ ಇದ್ರೆ ಯಾವುದು ಇರಲ್ಲ, ನಾವು ಸದಾ ಕಾಲ ಸಂತೋಷವಾಗಿರ್ಬೋದು.
ಬೀದಿ ನಾಯಿ ಬೆಳೆದಾಗೆ ಸ್ವತಂತ್ರವಾಗಿರ್ಬಹುದು. ಅದು ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಅಭ್ಯಾಸಗಳು ಬಿಡಕ್ ಆಗಲ್ಲ ಅನ್ಕೊಂಡಿದೀವಿ, ಸಿಗಾಕೊಂಡ್ಬಿಟ್ಟಿದೀವಿ ಅನ್ಕೊಂಡಿದೀವಿ. ಹಿಂದೆ ಒಂದು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗೋ ಮಿಡ್ಲ್ ಸ್ಕೂಲ್ ಅಲ್ಲಿ ಇದ್ದಾಗಲೂ ಒಂದು ಕವನ ಇತ್ತು ಸರ್. ನಾನು ಪಂಜರದ ಪಕ್ಷಿ, ನನಗೆ ಇನ್ನಾರು ಗತಿ, ಕೇಳ ಬಯಸುವೆ ಏನು ನನ್ನ ಕಥೆಯ ಅಂತ. ಅದ್ ಏನ್ ಹೇಳುತ್ತೆ, ಎಲ್ಲೋ ನಾನು ಹುಟ್ಟಿದ್ನಪ್ಪ, ಸ್ವತಂತ್ರವಾಗಿದ್ದೆ, ಈ ಪಂಜರದಲ್ಲಿ ಸಿಗಾಕೊಂಡ್ಬಿಟ್ಟಿದೀನಿ, ಏನ್ ಮಾಡ್ಲಿ ನಾನು, ಆ ಸುಖ ಸಂತೋಷ ಎಲ್ಲ ನೆನೆಸ್ಕೊಂಡು ಕೊರಗೋದ್ ಬಿಟ್ರೆ ನನ್ಗೆ ಇನ್ನೇನು ಆಗ್ತಾ ಇಲ್ಲ ಅಂತ. ನಾವು ಅದೇ ಮನಸ್ಥಿತಿಲಿ ಇದೀವಿ. ನಾವೇನ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಪಂಜರದ ಬಾಗಿಲು ಓಪನ್ ಆಗಿದೆ ಅನ್ನೋದು ನಮಗ್ ಗೊತ್ತಿಲ್ಲ. ಎಸ್ ಸರ್. ಎಚ್ಚರಿಕೆಯಿಂದ ಗಮನಿಸಿದ್ರೆ ಅದು ಓಪನ್ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾವುದೇ ಚಟ ಆಗ್ಲಿ ಸರ್, ಚಟ ಅಂದ್ರೆ ಅಭ್ಯಾಸದ ಮುಂದಿನ ಹಂತ. ಆ ಚಟ ಅನ್ನೋದು ಚಟಕ್ಕೆ ಹೋಗೋ ತನಕ ಬಿಡಲ್ಲ ಅಂತ. ನೀವು ಎಸ್ ಸರ್. ಬೀಡಿ ಸಿಗರೇಟ್ ಹೇಳಿದ್ರಲ್ಲ ಸರ್, ಹಗ್ಗನ ಸಿಗರೇಟ್ ಮಾಡ್ಕೊಂಡು ಸೇರ್ತಾ ಇದ್ರು ಅಂತ. ನಮ್ಮಲ್ಲಿ ಕುಣಿಗಲ್ಲಲ್ಲಿ ನಾನಿದ್ದಾಗ 90ನೇ ಇಸ್ವಿ ಹಿಂದೂ ಮುಸ್ಲಿಂ ಗಲಾಟೆ ಆಗ್ಬಿಟ್ಟು ಅಲ್ಲಿ ಕರ್ಫ್ಯೂ ವಿಧಿಸಿದ್ರು, ಹೊರಗಡೆ ಓಡಾಡೋ ಹಾಗೆ ಇಲ್ಲ. ನನ್ ಜೊತೆಲಿ ಒಬ್ಬ ಲೆಕ್ಚರರ್ಗೆ ಸಿಗರೇಟ್ ಸೇದೋ ಚಟ. ಯಾವ ಮಟ್ಟದಲ್ಲಿ ಅಂತಂದ್ರೆ ಅವ್ರು ಮಧ್ಯರಾತ್ರಿ ಒಂದ್ಸಲ ನನ್ನ ಎಬ್ಸಿದ್ರು, ಎದಳಿ ಸರ್ ಹೋಗ್ ಬರೋಣ ಅಂತ. ಯಾಕೆ ಅಂದೆ, ಈ ಸಿಗರೇಟ್ ಆಗೋಗ್ಬಿಟ್ಟಿದೆ. ಇಲ್ಲ, ಅದ್ ಸರಿ ಈಗ ಹೋದ್ರೆ ಎಲ್ಲಿ ಸಿಗುತ್ತೆ ಅಂತ. ಬನ್ನಿ ಸರ್ ಕರ್ಕೊಂಡು ಹೋಗಿ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಟೆಂಟ್, ಆ ಟೆಂಟ್ ಹತ್ರ ಹೋಗಿ ಅಲ್ಲಿ ಯಾರನ್ನ ಸೇದ್ ಬಿಸಾಕಿರೋ ಸಿಗರೇಟ್ ಅಥವಾ ಬೀಡಿ ತುಂಡು ಹುಡುಕ್ತಾ ಇದಾರೆ ಅವರು. ನನ್ಗೆ ಏನ್ ಈ ಮನುಷ್ಯ ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ, ಲೆಕ್ಚರರ್ ಪಾಠ ಹೇಳ್ಕೊಡ್ತಾನೆ ಮಕ್ಕಳಿಗೆ, ಸಾಮಾಜಿಕವಾಗಿ ಒಂದು ಗೌರವ ಸ್ಥಾನದಲ್ಲಿದ್ದಾನೆ, ಇದೊಂದು ಚಟಕ್ಕೆ ಬಲಿಯಾಗಿ ಬಂದು ಇಲ್ಲಿ ಬ್ಯಾಟ್ರಿ ಹಾಕೊಂಡು ಹುಡುಕ್ತಾ ಇದ್ದಾನೆ, ಯಾರನ್ನ ಬಿಸಾಕಿರೋ ಸಿಗರೇಟ್ ತುಂಡು ಸಿಗುತ್ತಾ ಅಂತ. ಎಷ್ಟು ನಮ್ಮನ್ನ ಬಂಧಿಸಿಡುತ್ತೆ ಇವು. ಅದೇನಂತ ಬಿಡೋದಷ್ಟು ಕಷ್ಟ ಅಲ್ವೇ ಅಲ್ಲ ಸರ್. ನಾನು ಹೇಳ್ದಾಗೆ ಪಂಜರದ ಬಾಗಿಲು ತೆಗೆದಿರುತ್ತೆ, ನಮ್ಮ ಅರಿವಿಗೆ ಬರ್ಬೇಕಷ್ಟೇನೆ. ಹೌದು. ಒಂದ್ ಕಾಲದಲ್ಲಿ ನಾನು ಚೈನ್ ಸ್ಮೋಕರ್ ಸರ್, ಗುಪ್ತಾ ಅವ್ರಿಗೆ ಗೊತ್ತು, ಓಕೆ. ಮಂಜುನಾಥ್ ಗುಪ್ತಾ ಅವ್ರಿಗೆ ಗೊತ್ತು. ಒಂದ್ಸಲ ಅವ್ರ ಹತ್ರ ಹೋಗಿದ್ದೆ. ಈ ಪಾಲ್ಪಿಟೇಷನ್ ಅಂತಾರೆ, ಎದೆ ಬಡಕ ಸಿಕ್ಕಾಪಟ್ಟೆ ಟಪ 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 ಅಂತ ಹೊಡ್ಕೊಳ್ಳುತ್ತೆ ಅಂತ. ಹಾಗಾಗಿ ಅವ್ರ ಹತ್ರ ಹೋಗಿ ಹೀಗಾಗಿದೆ ಅಂತ ಕೇಳಿದೆ. ಸಿಗರೇಟ್ ಸೇರ್ತೀರಾ? ಹ್ಞೂ ಸೇರ್ತೀನಿ ಸರ್. ಎಷ್ಟ್ ಸೇರ್ತೀರಾ? ದಿವ್ಸಕ್ಕೆ ಒಂದು 30-35 ಸೇರ್ತೀನಿ ಸರ್ ಅಂತ. ಇದನ್ನ ನೀವು ಕಡಿಮೆ ಮಾಡ್ಬೇಕು ಅಂದ್ರು. 30-35 ಸಿಗರೇಟ್ ದಿವ್ಸಕ್ಕೆ ಸೇದೋನ್ಗೆ ಬಿಟ್ಬಿಡು ಅಂತಂದ್ ಹೇಗ್ ಸಾಧ್ಯ? ಅದು ಸಾಧ್ಯವೇ ಇಲ್ಲ. ಆಮೇಲೆ ಸ್ವಲ್ಪ ಒಂದ್ ಕೆಲವು ವರ್ಷ ಆದ್ಮೇಲೆ ನನ್ ಮಗ ಮಾತಾಡೋ ವಯಸ್ಸಿಗೆ ಬಂದ್ಮೇಲೆ ನನ್ ಮಗ ಬೇರೆಯವ್ರು ಯಾರನ್ನ ಕೇಳಿದಾಗ ನಿಮ್ಮಪ್ಪ ಸಿಗರೇಟ್ ಸೇರ್ತಾರೇನೋ ಅಂದ್ರೆ ಬೀಡಿ ಸೇರ್ತಾರೆ ಅನ್ನೋದು. ಏನ್ ಇವನು, ನಾನ್ ಸಿಗರೇಟ್ ಸೇರ್ತೀನಿ, ನನ್ ಮರ್ಯಾದೆ ಕಡಿತಾ ಇದೆ, ನೀನು ಬೀಡಿ ಸೇರ್ತಾರೆ ಅಂತಾನಲ್ಲ ಅಂತ. ಆಮೇಲೆ ಅವನ್ಗೇನು, ಅವನ ದೃಷ್ಟಿನಲ್ಲಿ ಬೀಡಿ ಸಿಗರೇಟ್ ವ್ಯತ್ಯಾಸ ಇಲ್ಲ, ಸಿಗರೇಟೇ ಬೀಡಿ. ಹಾಗಾಗಿ ಅದನ್ನೇ ಅವನು ಹೇಳೋನು. ಇದು ನಾನು ಸಿಗರೇಟ್ ಸೇದೋದ್ರ ಪರಿಣಾಮ ನನ್ನ ಮಗನ ಮೇಲೆ ಯಾವ ರೀತಿ ಆಗ್ತಾ ಇದೆ. ನಾಳೆ ನನಗೆ ನನ್ನ ಮಗ ಸಿಗರೇಟ್ ಸೇರ್ತೀನಿ ಅಂದ್ರೆ ಸೇದಬೇಡ ಅಂತ ಹೇಳೋ ಅಧಿಕಾರ ನನ್ಗಿರುತ್ತಾ, ನಾನೇ ಸೇರ್ತಾ ಇದ್ದಾಗ ಅಂತ ಆ ಆಲೋಚನೆ ಬಂತು ಸರ್. ಅದ್ ಬಿದ್ದೋಯ್ತು. ನೀವ್ ಹೇಳ್ದಾಗ ಆವತ್ತಿನಿಂದ ಇವತ್ತಿನ ತನಕ ಸಿಗರೇಟ್ ನಾನು ಮುಟ್ಟಿಲ್ಲ, ಮತ್ತು ಸಿಗರೇಟ್ ವಾಸನೆನೂ ಆಗಲ್ಲ ನನಗೆ. ಹಾಗಾಗಿ ನನಗ್ ಅನ್ಸಿದ್ದೇನು ಅಂತಂದ್ರೆ, ಇದು ಚಟ ಬಿಡಕ್ಕಾಗಲ್ಲ, ಅದು ಎಳ್ಕೊಂಡು ಹೋಗ್ಬಿಡತ್ತೆ. ಆ ಟೈಮಿಗೆ ಕಾಫಿ ಸಿಕ್ಕದೆ ಹೋದ್ರೆ ತಲೆನೋವು ಬರುತ್ತೆ, ಆ ಟೈಮಿಗೆ ಸಿಗರೇಟ್ ಸಿಕ್ಕದೆ ಹೋದ್ರೆ ಚಟಪಟಿಕೆ ಆಗುತ್ತೆ. ಅದು ಸಿಗ್ಲೇ ಇಲ್ಲ ಅಂದ್ರೆ ಥಿಯೇಟರ್ ಹತ್ರ ಎಂಜಿಲ್ ಸಿಗರೇಟ್ ಆದ್ರೂ ಸರಿ ಹುಡುಕ್ಬೇಕು. ಇವೆಲ್ಲ ನಮ್ಮ ಮನಸ್ಸಿನ ಭಾವನೆಗಳೇ ಹೊರತು ಸತ್ಯ ಅಲ್ಲ. ದಿವಸಕ್ಕೆ 35-40 ಸಿಗರೇಟ್ ಸೇದೋನು ಒಂದು ಕ್ಷಣದಲ್ಲಿ ಬಿಡಕ್ ಸಾಧ್ಯ ಆದ್ರೆ ಎಲ್ರಿಗೂ ಸಾಧ್ಯ ಆಗುತ್ತೆ, ಯಾಕಂದ್ರೆ ಎಲ್ರೂ ಮನುಷ್ಯರೇನೆ. ಹಾಗಾಗಿ ಅಭ್ಯಾಸಗಳು ಅನ್ನೋದು ಬಿಡಕ್ಕಾಗಲ್ಲ ಅನ್ನೋದು ಸುಳ್ಳು. ಎಚ್ಚರಿಕೆ ಬರಬೇಕು, ಅರಿವು ಬರಬೇಕು, ಅಥವಾ ಪತ್ರಿಜಿ ಅವರು ಹೇಳೋ ಹಾಗೆ ಜ್ಞಾನೋದಯ ಆಗ್ಬೇಕು. ಚಿಕ್ಕದೇ ಆಗ್ಬಹುದು ನನಗಾದ ಹಾಗೆ. ಆ ಎಚ್ಚರಿಕೆ, ಅರಿವು, ಜ್ಞಾನೋದಯ ಆಗ್ಬಿಟ್ರೆ ಆ ಕ್ಷಣದಲ್ಲಿ ಅದು ಹಣ್ಣು ಕಳಿತ ಮೇಲೆ ತೊಟ್ಟು ಕಳಿಸ್ಕೊಂಡು ಬಿದ್ದೋಗ್ಬಿಡುತ್ತೆ ಸರ್, ಏನೂ ಸಮಸ್ಯೆ ಇಲ್ಲ ಅಂತ. ಇದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಸರ್, ಹಂಚ್ಕೊಂಡಿದ್ದೀನಿ.
ಮತ್ತೇನೋ ಸುಧಾಮಣಿ ಅವರು ನೀವು ಮುಕ್ತಾಯ ಮಾಡಿ ಅಂತಿದ್ದಾರೆ. ನನಗೆ ನಿಜವಾಗ್ಲೂ ಅದು ಗೊತ್ತಿಲ್ಲ ಹೇಗೆ ಅಂತ. ನನ್ಗನ್ಸೋದೇನು ಅಂತಂದ್ರೆ ಈ ಮುಕ್ತಾಯ ಅನ್ನೋದು ಇಲ್ಲ. ಎಸ್ ಸರ್. ಆದ್ರೆ ಈ ಕೆಲಸ ಮುಗಿಸಿ ಇನ್ನೊಂದ್ ಕೆಲ್ಸಕ್ಕೆ ನಾವು ಹೋಗ್ಬೇಕಾಗಿರೋದ್ರಿಂದ ಬೆಳಗಿನಿಂದ ನಾವ್ ಏನೇನ್ ಧ್ಯಾನದಲ್ಲಿ ಮತ್ತು ನೀವು ಹಂಚ್ಕೊಂಡಿದ್ರಲ್ಲಿ ಏನೇನು ಗ್ರಹಿಸ್ಕೊಂಡಿದ್ದೀವಿ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಗಮನಿಸ್ಕೊಳ್ತಾ ಎಚ್ಚರಿಕೆಯಿಂದ ಇರೋಣ. ಮುಂದಿನ ಕೆಲಸಕ್ಕೆ ನಮ್ಮ ಪ್ರಯಾಣ ಬೆಳೆಸೋಣ. ಈ ಘಟ್ಟವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.